ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ, ಆನೇಕಲ್ಮಠ, ಬಿಳಾಲ್ಕೊಪ್ಪ. ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಮೊನ್ನೆ ಹಾಗೆ 1,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು ಯಾರನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಯಾವುದೂ ಕೇಳಲಿಲ್ಲ ಜಾಸ್ತಿ. ಆದರೂ ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆದರೆ ನಾನು ಯೂಟ್ಯೂಬ್ಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಫೇಸ್ಬುಕ್ಕಲ್ಲಾದರೂ ಸ್ವಲ್ಪ ಜನ ನೋಡ್ತಾರೆ, ನಾವೇನಾದ್ರು ಮಾಹಿತಿ ಇಟ್ಟರೆ. ಯೂಟ್ಯೂಬ್ ಯಾರೂ ನೋಡ್ತಾ ಇಲ್ಲ ಅಂತ ಒಂದು ಬೇಜಾರು ಅನಿಸ್ತು. ನಾಟಿ ವೈದ್ಯದ ಬಗ್ಗೆನೂ ವೀಡಿಯೋ ಇಟ್ಟೆ. ಸಾಕಷ್ಟು ಜನ ಬಂದು ಗುಣ ಮಾಡಿಕೊಂಡ್ರು. ಈ ಕೊರೋನಾ ಸಮಯದಲ್ಲಿ ಬೇರೆ ಎಲ್ಲೂ ಹೋಗೋಕ್ಕಾಗದೆ, ಅಂದರೆ ಡಾಕ್ಟ್ರ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ಕೊರೋನಾ ಚೆಕ್ಕಿಗೆ ಸಾವಿರ ಕೀಳ್ತಾರೆ. ಅಂಥ ಸಮಯದಲ್ಲಿ ಸಾಕಷ್ಟು ಜನ ಬಂದಿದ್ದರು ಯೂಟ್ಯೂಬ್ ನೋಡಿ. ಮತ್ತು ಈ ನಡುವೆ ಯೂಟ್ಯೂಬ್ ನೋಡಿ ಚಿಕಿತ್ಸೆಗೆ ಯಾರೂ ಬರ್ತಾಯಿಲ್ಲ. ಮತ್ತು ಕೃಷಿ ವಿಷಯನೂ ಅಷ್ಟೇ, ಮಾಹಿತಿ ಎಷ್ಟೇ ಒಳ್ಳೆ ಚೆನ್ನಾಗಿಟ್ಟರೂ ಕೂಡ ಯೂಟ್ಯೂಬ್ನಲ್ಲಿ ವೀಡಿಯೋ ಒಂದು ನನಗೆ ಮುಖ್ಯವಾಗಿ ಅಪ್ಲೋಡ್ ಮಾಡೋದು ರಗಳೆ. ಎರಡನೇದಾಗಿ ಹೇಳಬೇಕು ಅಂದರೆ ವೀಡಿಯೋ ಎಡಿಟಿಂಗ್ ಮಾಡೋದು ನನಗೆ ಅಷ್ಟಿಷ್ಟು ಬರಲ್ಲ, ನನಗೆ ಅಷ್ಟಿಷ್ಟ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟು, ಉಪಯೋಗ ಇಲ್ಲ ಅಂತ ಅನ್ನಿಸ್ತು ಯೂಟ್ಯೂಬ್ನಲ್ಲಿ. ಹಾಗಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಇಡೋದನ್ನು ಬಿಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಆಗೋರು ಆಗಿ, ಹಳೆ ವೀಡಿಯೋ ಇದ್ದರೆ ನೋಡೋರು ನೋಡಲಿ, ಅಂತೇನು ಒತ್ತಾಯ ಇದಿಲ್ಲ. ನಮಸ್ಕಾರ. ಸುಮ್ಮನೆ ಒಂದು ಮಾಹಿತಿ ಇಡಬೇಕು ಅಂತ. ಇನ್ನು ಹೆಚ್ಚಿನ ವೀಡಿಯೋ ಯೂಟ್ಯೂಬ್ನಲ್ಲಿ ಇಡಲ್ಲ. ಇರ್ತವೆ, ಏನಪ್ಪ ಅಂದರೆ ನನ್ನ ಹತ್ರ ಚಿಕಿತ್ಸೆಗೆ ಬರೋರಿಗೆ ನಿಮ್ಮ ಪ್ರಾಬ್ಲಮ್ ಬಗ್ಗೆ ನಾನು ಹೀಗೆ ಹೇಳಿದ್ದೀನಿ ಮೊದಲೇ ಅಂತ, ಒಂದು ಈ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಒಂದು ಮಾತು ಹೇಳಲಿಕ್ಕಿರುತ್ತೆ ನನಗೆ. ಅದಕ್ಕೊಂದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯೂಟ್ಯೂಬು ಲಿಂಕ್ ಕೊಟ್ಬಿಡ್ತೀನಿ, ನೋಡಿ ಈ ಥರ ಪ್ರಾಬ್ಲಮ್ ಇರುತ್ತೆ ಅಂತ, ಬೇಕಾದರೂ ಬರ್ತಾರೆ. ಮತ್ತು ನಂದು ಏನೋ ಒಂದು ಸೇವೆ ಅಂತ ಮಾಡ್ತಾ ಇರೋದು. ಒಂದು ಸ್ವಲ್ಪ ಹಣ ತೊಗೊಳ್ತೀನಿ, ಆದರೆ ದಂಧೆ ಮಾಡೋದಲ್ಲ. ಒತ್ತಾಯ ಏನಿಲ್ಲ. ಬರೋರು ಅವರಾಗಿ ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿ ಅವರಾಗಿ ಕೇಳ್ಕೊಂಡು ಬಂದರೆ ಕೊಡ್ತೀನಿ. ಮತ್ತು ಹೆಚ್ಚಿನ ಟಿಪ್ಸ್ ಕೊಡೋದು ಅದು ಇದು ನಿರೀಕ್ಷೆಯಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದರೆ ಅದು ವ್ಯರ್ಥ. ಯಾಕಂದರೆ ನಾನು ಚಿಕಿತ್ಸೆಗೆ ಬರ್ತಾರಾದರೆ ಅವರಿಗೆ ಮಾತ್ರ ಹೆಚ್ಚಿನ ಮಾಹಿತಿ ಕೊಟ್ಟು ಸಂಪೂರ್ಣವಾಗಿ ಗುಣವಾಗೋ ಹಾಗೆ ನಾನು ಕೇರ್ ತೊಗೊಂಡು ಎಲ್ಲ ನೋಡ್ಕೊಳ್ತೀನಿ. ಬಿಟ್ಟರೆ ಸುಮ್ಮನೆ ಅನಾವಶ್ಯಕ ಎಲ್ಲ ವಿಷಯನೂ ಯೂಟ್ಯೂಬ್ನಲ್ಲಿ ಹೇಳ್ತಾ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಫೇಸ್ಬುಕ್ನಲ್ಲಿ ನನ್ನದೇ ಅಕೌಂಟ್ ಇದೆ, ಅದರಲ್ಲಿ ಸಾಕಷ್ಟು ಮಾಹಿತಿ ಇಡ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಚಿಕಿತ್ಸೆ ತೊಗೊಂಡು ಗುಣ ಮಾಡಿಕೊಂಡವರು ಕೂಡ ನನ್ನ ವೀಡಿಯೋಗಳನ್ನು ನೋಡ್ತಾ ಇಲ್ಲ. ಏನೋ ಬಿಡಿ, ಅದನ್ನೆಲ್ಲ ಬೇಡ ಅಂತ ಯೂಟ್ಯೂಬ್ಗೆ ಹೆಚ್ಚಿನ ವೀಡಿಯೋ ಇಡೋದನ್ನು ಇಷ್ಟಪಡಲಿಲ್ಲ ನಾನು. ಅಷ್ಟೇ. ನಮಸ್ಕಾರ.